ನಮಸ್ಕಾರ ರೀ. ನಮ್ಮಂದಿಗೆ ನಾವು ಇವತ್ತು ಬಾಗಲಕೋಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ತುಳಸಿಗೆರೆ ಹನುಮಪ್ಪಗೆ ಹೊಂಟಿವಿ. ಈ ದೇವಸ್ಥಾನ 11ನೇ ಶತಮಾನದಾಗ ನಿರ್ಮಾಣ ಮಾಡ್ಯಾರಂತ. ಎಲ್ಲ ಊರಾಗ ಹನುಮಂತವ್ರ ಗುಡಿ ದಕ್ಷಿಣಕ್ಕೆ ಮುಖ ಮಾಡ್ರ, ಈ ಗುಡಿ ಪಶ್ಚಿಮ ಕಡೆ ಮುಖ ಮಾಡೈತಿ. ದ್ವಾರ ಬಾಗಿಲಿಗೆ ಹೋಗೋಟಿಗೇನ ಇಲ್ಲಿ ತಿರುಪತಿ ತಿಮ್ಮಪ್ಪಗೆ ಇರದ್ಲಿ ಅದ ತರನ ನಾಮ ಐತಿ. ಇದ್ರ ಹಿಂದ್ ಒಂದ್ ಇತಿಹಾಸ ಐತಿ. ಇದೇನಪ್ಪಾ ಅಂತಂದ್ರ ತುಳಸಿಗೆರೆಗ ಒಬ್ರು ದೇಸಾರ ಇರ್ತಾರಂತ. ಅವರು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರಾಗಿರ್ತಾರು. ಅವ್ರು ಪ್ರತಿ ವರ್ಷನೂ ಅಲ್ಲಿ ಹೋಗ್ತಿರ್ತಾರು. ಅವ್ರಿಗೆ ವಯಸ್ಸಾಗಂತ್ಲೆ ಅಲ್ಲಿ ಹೋಗಾಕ ಆಗಂಗಿಲ್ಲತ್ತ. ಅದ್ರ ಸಲುವಾಗಿ ತಿರುಪತಿ ತಿಮ್ಮಪ್ಪ ಇವ್ರ ಕನಸಿನ್ಯಾಗ ಬಂದ, ನಾನ ಬಂದ ನಿಮ್ಮ ಊರಾಗ ನೆಲೆಸ್ತೇನೆ ಅಂತ ಹೇಳಂತ್ಲೆ. ಅವಾಗ ದೇಸಾಯಿ ಅವರು ಈ ವಿಷಯವನ್ನ ಎಲ್ಲಾ ಗ್ರಾಮಸ್ಥರಿಗೆ ಹೇಳ್ತಾರು. ಎಲ್ಲಾ ಗ್ರಾಮಸ್ಥರು ಕೂಡಿ ಹುಡುಕುವಾಗ ತುಳಸಿ ವನದಾಗ ಹಾವಿನ ಹುತ್ತದಲ್ಲಿ ಈ ಹನುಮಂತನ ಮೂರ್ತಿ ಇರ್ತೈತಂತ. ಅದೇ ಜಾಗದಲ್ಲಿ ಈಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿದಾರು. ಇದಕ್ಕ ಉತ್ತರ ಕರ್ನಾಟಕದ ತಿರುಪತಿ ತಿಮ್ಮಪ್ಪ ಅಂತಾನೂ ಕರೀತಾರು. ಅದಕ್ಕ ತಿರುಪತಿ ತಿಮ್ಮಪ್ಪಗಿದ್ದಂಗ ಈ ಹನುಮಂತನ ಮೂರ್ತಿ ಮ್ಯಾಲೂ ನಾಮ ಐತಿ. ಬಸು ಪೈನಿಗಂತ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡಿ.